ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಅಫ್ಜಲ್ಪುರ ಕೈಪಾಳ್ಯದಲ್ಲಿ ಯಾಕೋ ಆಂತರಿಕ ಅಸಮಾಧಾನ ಮುಗಿಯುವ ಲಕ್ಷಣಗಳೇ ಕಂಡು ಬರ್ತಾ ಇಲ್ಲ. ಈ ನಿಟ್ಟಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ಮಾಲಿಕಯ್ಯ ಗುತ್ತೇದಾರ್ ಭೇಟಿಯಾಗಿದ್ದಾರೆ. ಅಫ್ಜಲ್ಪುರ ಕೈಪಾಳ್ಯದಲ್ಲಿ ಇನ್ನೂ ನಿಂತಿಲ್ಲ ಒಳ ಜಗಳ. ಶಾಸಕರ ಪುತ್ರ ಅರುಣ್ ಕುಮಾರ್ ವಿರುದ್ಧ ಸಿಎಂಗೆ ದೂರು. ಮಾಜಿ ಸಚಿವ ಮಾಲಿಕಯ್ಯ ಗುತ್ತೇದಾರ್ ಸಿಎಂ ಅವರನ್ನ ಭೇಟಿಯಾಗಿದ್ದಾರೆ. ಸಿಎಂಗೆ ಅಫ್ಜಲ್ಪುರ ರಾಜಕೀಯ ಬೆಳವಣಿಗೆಯ ಬಗ್ಗೆ ಮಾಹಿತಿಯನ್ನ ನೀಡಿದ್ದಾರೆ. ಅಫ್ಜಲ್ಪುರ ಮತಕ್ಷೇತ್ರದ ಸ್ಥಳೀಯ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಶಾಸಕ ಎಂವೈ ಪಾಟೀಲ್ ಪುತ್ರ ನಮ್ಮನ್ನ ಕಡೆಗಣಿಸ್ತಾ ಇದ್ದಾರೆ, ಓಲೈಕೆ ರಾಜಕಾರಣವನ್ನ ಮಾಡ್ತಿದ್ದಾರೆ ಅಂತ ಸಿಎಂಗೆ ಕ್ಷೇತ್ರದ ಮಾಹಿತಿಯನ್ನ ಮಾಲಿಕಯ್ಯ ಗುತ್ತೇದಾರ್ ಹಂಚಿಕೊಂಡಿದ್ದಾರೆ. ಅಫ್ಜಲ್ಪುರ ಕೈಪಾಳ್ಯದಲ್ಲಿ ಒಳಜಗಳ ಇನ್ನೂ ನಿಂತಿಲ್ಲ. ಈ ನಿಟ್ಟಿನಲ್ಲಿ ಕ್ಷೇತ್ರದಲ್ಲಿ ಆಗ್ತಿರುವಂತಹ ಅವಾಂತರಗಳ ಕುರಿತಂತೆ, ಆಗ್ತಿರುವಂತಹ ಸಮಸ್ಯೆಗಳ ಕುರಿತಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಗಮನಕ್ಕೆ ತರುವಂಥ ಎಲ್ಲ ಪ್ರಯತ್ನವನ್ನು ಮಾಲಿಕಯ್ಯ ಗುತ್ತೇದಾರ್ ಮಾಡಿದ್ದಾರೆ. ಅಂದರೆ ಇಲ್ಲಿ ಗಮನಿಸಬೇಕು, ಶಾಸಕ ಎಂವೈ ಪಾಟೀಲ್ ಅವರ ಪುತ್ರ ಅರುಣ್ ಅವರೇನಿದ್ದಾರೆ ಅವರ ವಿರುದ್ಧವೇ ದೂರನ್ನು ಕೊಡ್ತಿರೋದು ಸಿದ್ದರಾಮಯ್ಯನವ್ರಿಗೆ. ಓಲೈಕೆ ರಾಜಕಾರಣ ಮಾಡ್ತಿದ್ದಾರೆ, ಬಹಳಷ್ಟು ಸಮಸ್ಯೆಗಳಾಗ್ತಿದೆ, ನಮ್ಮನ್ನು ಪರಿಗಣಿಸುವ ಯಾವುದೇ ಪ್ರಕ್ರಿಯೆಗಳು ನಡೆದಿಲ್ಲ, ಹೀಗೆ ಹಲವು ವಿಚಾರಗಳನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಬಳಿ ಚರ್ಚೆ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈಗ ಯಾವುದೇ ಕ್ಷೇತ್ರ ಆದರೂ ಕೂಡ ಆಂತರಿಕವಾಗಿ ನಾಯಕರ ನಡುವೆ ಈ ರೀತಿ ಒಳಜಗಳ ಇತ್ತು ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಅದು ಉಲ್ಬಣ ಆಗುವಂಥ ಸಾಧ್ಯತೆ ಇರುತ್ತೆ. ಈ ನಿಟ್ಟಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದಕ್ಕೆ ಯಾವ ರೀತಿ ಪರಿಹಾರವನ್ನು ಹುಡುಕ್ತಾರೆ ಅನ್ನೋದು ಕುತೂಹಲ.